ನಮಸ್ಕಾರ. ಎಲ್ಲ ಅಕ್ಕ ತಂಗಿಯರಿ ಅಣ್ಣ ತಮ್ಮಂದಿರಿಗೆ ಚಹಾ ನಾಷ್ಟ ಆಗೈತೆ ಅಂದ್ಕೊಂಡೀನಿ. ನಾನು ಚಹಾ ನಾಷ್ಟ ಮುಗಿಸ್ಕೊಂಡು ಡ್ಯೂಟಿಗೆ ಬಂದೆ. ಇವತ್ತು ದೀಪಾವಳಿ ಅಮಾವಾಸ್ಯೆ. ದೀಪಾವಳಿನ ಯಾಕೆ ಆಚರಿಸ್ತಾರಂದ್ರೆ 2 ಘಟನಾಧಾರಿತವಾಗಿ ಈ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ. ಒಂದು ಮೊದಲೇದಾಗಿ ಹೇಳ್ಬೇಕಂದ್ರೆ ರಾಮ ಲಕ್ಷ್ಮಣ ಸೀತೆ 3 ಜನ 14 ವರ್ಷ ವನವಾಸಕ್ಕೆ ಹೋಗಿರ್ತಾರೆ. ವನವಾಸದಾಗ ಸೀತನ ರಾಕ್ಷಸ ಬಂಧನದಲ್ಲಿಟ್ಟಿರ್ತಾನೆ. ಆ ಬಂಧನದಿಂದ ರಾಮ ಸೀತನ ಬಿಡುಗಡೆಗೊಳಿಸ್ಕೊಂಡು ಲಕ್ಷ್ಮಣ ಮತ್ತು ಸೀತೆನ ಕರ್ಕೊಂಡು ಮರಳಿ ಬರಬೇಕಾದ್ರೆ ಜನ ಎಲ್ಲ ಆ ಸೀತೆಯ ಕಷ್ಟ ಕತ್ತಲೆ ಥರ ಕರಗಿ ಬೆಳಕು ಯಾವ ರೀತಿ ಪ್ರಜ್ವಲಿಸ್ತೈತಲ್ಲ ಆ ರೀತಿ ಅವಳ ಜೀವನದಲ್ಲಿಯೂ ಸಂತೋಷ ಸುಖ ದೊರೀಲಿ ಅಂತ ಜನ ದೀಪಗಳಿಂದ ಸ್ವಾಗತಿಸ್ಕೋತಾರೆ. ಆ ಉದ್ದೇಶಕ್ಕಾಗಿ ಈ ದೀಪಾವಳಿ ಅಂತ ಹಬ್ಬ ಆಚರಿಸ್ತಾರೆ. ಇನ್ನೊಂದು ಘಟನೆ ಅಂದ್ರೆ 16,000 ಮಹಿಳೆಯರು ನರಕಾಸುರ ಎಂಬ ರಾಕ್ಷಸನ ಬಂಧನದಲ್ಲಿರ್ತಾರೆ. ಆ 16,000 ಮಹಿಳೆಯರನ್ನ ಈ ಕೃಷ್ಣ ನರಕಾಸುರನ ಧ್ವಂಸಗೊಳಿಸಿ ಸೆರೆಯಿಂದ ಕರೆದುಕೊಂಡು ಬರ್ತಾರೆ. ಆಗ ಆ 16,000 ಮಹಿಳೆಯರ ಕಷ್ಟ ಕರಗಿ ಕತ್ತಲೆ ಥರ ಕರಗಿ ಬೆಳಕಿನ ಥರ ಬೆಳಕು ಯಾವ ರೀತಿ ಪ್ರಜ್ವಲಿಸ್ತೈತೋ ಅದೇ ರೀತಿ ಅವ್ರ ಜೀವನದಲ್ಲೂ ಸಹ ಸುಖ ಸಂತೋಷ ಪ್ರಜ್ವಲವಾಗಲಿ ಅಂಥೇಳಿ ಈ ಹಬ್ಬನ ಆಚರಿಸ್ತಾರೆ.